ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 25ನೇ ಅಧ್ಯಾಯ ವಚನಗಳು 12ರಿಂದ 18. ಇಲ್ಲಿಯವರೆಗೆ ನಾವು ನೋಡಿದ್ದು ಅಬ್ರಾಹಮನ ಒಂದು ಪರಂಪರೆ, ಅಂದರೆ ಈಸಾಕನ ಮೂಲಕ ವಾಗ್ದಾನದ ಮುಂದುವರಿಕೆ. ಆದರೆ ಇಂದು ಕತೆ ಸ್ವಲ್ಪ ಬದಲಾಗುತ್ತದೆ. ಇದು ಇಷ್ಮಾಯೇಲನ ಕತೆ. ಇದು ಚಿಕ್ಕದಾಗಿ ಕಾಣಬಹುದು, ಆದರೆ ಇದು ಒಂದು ದೊಡ್ಡ ಸತ್ಯವನ್ನ ಹೇಳುತ್ತದೆ. ಇಷ್ಮಾಯೇಲನು ವಾಗ್ದಾನದ ಮಗು ಅಲ್ಲ, ಅವನು ಮುಖ್ಯ ಕಥೆಯ ಮಧ್ಯದಲ್ಲೂ ಇಲ್ಲ. ಆದರೆ ದೇವರು ಅವನನ್ನು ಸಹ ಮರೆತಿಲ್ಲ. ಪಾಠವು ಹೇಳುತ್ತದೆ, ಅವನಿಗೆ 12 ಜನ ಪುತ್ರರು, ಅವರು ನಾಯಕರುಗಳಾಗುತ್ತಾರೆ. ಇದು ಕೇವಲ ಮಾಹಿತಿ ಅಲ್ಲ ಪ್ರಿಯರೇ, ಇದು ದೇವರ ಮಾತಿನ ನೆರವೇರಿಕೆ. ಯಾಕೆಂದರೆ ದೇವರು ಮೊದಲೇ ಹೇಳಿದರು, ನಾನು ಅವನನ್ನೂ ಸಹ ಆಶೀರ್ವದಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಅವರ ಕುಟುಂಬ ದೊಡ್ಡದಾಗುತ್ತದೆ. ಅವರು ವಿಶಾಲ ಪ್ರದೇಶದಲ್ಲಿ ವಾಸಿಸುತ್ತಾರೆ. ಇದು ತೋರಿಸುತ್ತದೆ ದೇವರ ಆಶೀರ್ವಾದ ಕೇವಲ ಒಂದು ಸಾಲಿಗೆ ಮಾತ್ರ ಸೀಮಿತವಲ್ಲ ಎಂಬುದಾಗಿ. ಇಷ್ಮಾಯೇಲ್ ದೀರ್ಘಕಾಲ ಬದುಕುತ್ತಾನೆ, 137 ವರ್ಷ. ಕೊನೆಗೆ ಅವನು ತನ್ನ ಜನರೊಂದಿಗೆ ಸೇರಿಕೊಂಡನು, ಒಂದು ಗೌರವಯುತ ಅಂತ್ಯ. ಆತ್ಮೀಯರೇ, ಇಲ್ಲಿ ಒಂದು ಆಳವಾದ ಸತ್ಯ ಇದೆ. ದೇವರ ಮುಖ್ಯ ಯೋಜನೆ ಈಸಾಕನು, ಆದರೆ ದೇವರ ಕೃಪೆ ಇಷ್ಮಾಯೇಲನಿಗೆ ಕೂಡ ಸಿಕ್ತು. ನಾವು ಕೆಲವೊಮ್ಮೆ ಅನಿಸಿಕೊಳ್ಳುತ್ತೇವೆ, ನಾನು ಮುಖ್ಯವಲ್ಲ, ನನ್ನ ಜೀವನ ಸಣ್ಣದು ಎಂಬುದಾಗಿ. ಆದರೆ ಈ ಕತೆ ಹೇಳುತ್ತದೆ, ದೇವರು ನಿನ್ನನ್ನೂ ಸಹ ನೋಡುತ್ತಾ ಇದ್ದಾರೆ. ಪ್ರಿಯರೇ, ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಮ್ಮನ್ನ ಮರೆತಿಲ್ಲ. ನಾವು ಹಿಂದಿನ ಸಾಲಿನಲ್ಲಿದ್ದರೂ ದೇವರ ದೃಷ್ಟಿಯಲ್ಲಿ ನಾವು ಮುಖ್ಯವಾದಂಥ ಸ್ಥಳದಲ್ಲಿದ್ದೇವೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಸ್ಥಾನದಲ್ಲಿ ದೇವರನ್ನ ನಾವು ನಂಬಬೇಕು. ಹೋಲಿಕೆ ಬೇಡ, ಅಸೂಯೆ ಬೇಡ. ದೇವರು ನಮ್ಮ ಜೀವನದಲ್ಲೂ ಕೆಲಸ ಮಾಡುತ್ತಾ ಇದ್ದಾರೆ ಎನ್ನುವಂಥದ್ದನ್ನ ನಾವು ನೆನಪು ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದ್ರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಇಷ್ಮಾಯೇಲ್ ಮುಖ್ಯ ಕಥೆಯ ಕೇಂದ್ರದಲ್ಲಿರಲಿಲ್ಲ, ಆದರೂ ಅವನು ದೇವರ ಕೃಪೆಯಿಂದ ಹೊರಗಾಗಲಿಲ್ಲ. ಹಾಗಾದ್ರೆ ಇಂದು ನಾವು ಎಲ್ಲಿ ನಿಂತಿದ್ದೇವೆ? ದೇವರು ನಮ್ಮನ್ನೂ ನೋಡುತ್ತಿದ್ದಾರೆ ಪ್ರಿಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ನಡೆಸುವಿಕೆಯ ಕರ ನಮ್ಮ ಜೊತೆಯಾಗಿರಲಿ. ಆಮೇಲೆ ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ